ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತು ನಾನು ನಿಮಗೆ ಚೂಡಿದಾರ್ದು ಪ್ಯಾಂಟ್ ಕಟ್ ಮಾಡೋದು ಯಾವ ಥರ ಅಂತ ನಾನು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ನಾನಿಲ್ಲಿ 2 ಮೀಟರ್ ಬಟ್ಟೆ ತೊಗೊಂಡಿದ್ದೀನಿ. ನಾರ್ಮಲ್ ಪ್ಯಾಂಟಿಗೆ ಅಂದರೆ 2 ಮೀಟರ್ ಬಟ್ಟೆ ಸಾಕಾಗುತ್ತೆ. ಅದೇನಾದರೂ ಪಟೇಲ ಪ್ಯಾಂಟಿಗೆ ಅಂತ ಅಂದರೆ ಒಂದು 3 ಮೀಟ್ರಾದರೂ ಬಟ್ಟೆ ಬೇಕು. ಅದನ್ನು ಕೂಡ ನಾನು ಯಾವ ಥರ ಕಟ್ ಮಾಡೋದು ಅಂತ ನೆಕ್ಸ್ಟ್ ವೀಡಿಯೋಗಳಲ್ಲಿ ತೋರಿಸ್ಕೊಡ್ತೀನಿ. ಇವಾಗ ಫಸ್ಟು ನಾನು ನಾರ್ಮಲ್ ಪ್ಯಾಂಟ್ನ ಯಾವ ಥರ ಕಟ್ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಫಸ್ಟ್ ಇದು ಬಟ್ಟೆ ಸೈಡಿಗೆ ಇಟ್ಕೊಳ್ಳೋಣ. ಫಸ್ಟ್ ಇದನ್ನು ಪ್ಯಾಂಟು ನೀಟಾಗಿ ಈ ಥರ ಜೋಡಿಸ್ಕೋಬೇಕು. ಯಾಕಂದರೆ ಇವಾಗ ನಾವು ನೀಟಾಗಿ ಜೋಡಿಸ್ಕೊಳ್ತಿರೇ ಅಳತೆ ತೊಗೊಂಡ್ರೆ ಅದು ನೀಟಾಗಿ ಕೂರಲ್ಲ, ಅಂದರೆ ನೀಟಾಗಿ ಫಿನಿಶಿಂಗ್ ನೀಟಾಗಿ ಬರಲ್ಲ. ಸೊ ಇವಾಗ ನಾವು ಪ್ಯಾಂಟಿಂದು ಪೂರ್ತಿ ಲೆಂತ್ ಎಷ್ಟಿದೆ ಅಂತ ನೋಡ್ಕೊಳ್ಳೋಣ. ನೋಡಿ, ಇಲ್ಲಿಂದ ಇಲ್ಲಿವರೆಗೂ ಎಷ್ಟಿದೆ? 39 ಇದೆ. ನೋಡಿ, 39 ಇಂಚಸ್ ಇದೆ. ಕಸ್ಟಮರು 1 ಇಂಚ್ ಜಾಸ್ತಿ ಎಕ್ಸ್ಟ್ರಾ ಇಡಕ್ಕೆ ಹೇಳಿದ್ದಾರೆ. ಅಂದರೆ ಅವರಿಗೆ ರೆಡಿ ವೇರು 40 ಇಂಚಸ್ ಬೇಕಂತೆ. ಸೊ ಇವಾಗ ನಾವು 1 ಇಂಚು ಎಕ್ಸ್ಟ್ರಾ ಆ್ಯಡ್ ಮಾಡ್ಕೋಬೇಕು. 39 ಪ್ಲಸ್ 1 ಇಂಚ್ ಅಂದರೆ 40 ಆಗುತ್ತೆ, ಹೌದಾ? ನೆಕ್ಸ್ಟು ಇವಾಗ ಇಲ್ಲಿ ನೆರಿಗೆ ಇದೆ ಅಲ್ವಾ, ಇಲ್ಲಿ ನೆರಿಗೆ ಹಚ್ಚಿದಾರಲ್ವಾ, ಇಲ್ಲಿ ನೆರಿಗೆಯಿಂದ ಇಲ್ಲಿ ಉದ್ದ ಪೂರ್ತಿ ಲೆಂತ್ ಎಷ್ಟಿದೆ? 32 ಇದೆ. 32 ನೋಡಿ, 32 ಇದೆ. ಇವಾಗ ನಾನು 1 ಇಂಚು ಆವಾಗಲೇ ಎಕ್ಸ್ಟ್ರಾ ತೊಗೊಂಡಿದ್ದೆ, 40 ಇಂಚ್ ಮಾಡ್ಕೊಂಡಿದ್ನಲ್ವಾ. ಇವಾಗ ಇನ್ನೂ 1 ಇಂಚು ಎಕ್ಸ್ಟ್ರಾ ಸೇರಿಸಿದ್ರೆ 33 ಆಗುತ್ತೆ. 33 ಪ್ಲಸ್ 2 ಇಂಚು ಆ್ಯಡ್ ಮಾಡಬೇಕು. ಅರ್ಧ ಇಂಚು ಮೇಲ್ಗಡೆ ಫೋಲ್ಡ್ ಮಾಡೋಕ್ಕೆ ಹೋಗುತ್ತೆ, ಇನ್ನು 1.5 ಇಂಚು ಕೆಳಗಡೆ ಈ ಥರ ಪಟ್ಟಿ ಮಾಡೋಕ್ಕೆ ಬೇಕಾಗುತ್ತೆ. ಇವಾಗ ನಾನು 35 ಇಂಚಸ್ನ ತೊಗೊಳ್ತಾ ಇದ್ದೀನಿ, ಹೌದಾ? ಇವಾಗ ಬಟ್ಟೆನ ಯಾವ ಥರ ಜೋಡಿಸ್ಕೋಬೇಕು ನೋಡಿದ್ರೆ ಅಳ್ತೆನಾ? ಪೂರ್ತಿ ಇವಾಗ ಈ ಥರ ಇರುತ್ತೆ ಬಟ್ಟೆ. ಇದನ್ನು ನಾವು ನೀಟಾಗಿ ಜೋಡಿಸ್ಕೋಬೇಕು. ನೋಡಿ, ಈ ಥರ ಒಂದ್ಸರಿ ಜೋಡಿಸ್ಕೊಂಡು ಮತ್ತೆ ಇನ್ನೂ ಒಂದ್ಸರ್ತಿ ಹಿಂಗೆ ಫೋಲ್ಡ್ ಮಾಡ್ಕೋಬೇಕು. ಈ ಥರ ನೀಟಾಗಿ ಫೋಲ್ಡ್ ಮಾಡ್ಕೊಬೇಕು. ಓಪನ್ ಇರೋದು ನಮ್ಮ ಅಪೋಸಿಟ್ ಇರಬೇಕು. ಈ ಥರ ಓಪನ್ ಇರೋ ಬಟ್ಟೆ ನಮ್ಮ ಅಪೋಸಿಟ್ ಇರಬೇಕು. ಇವಾಗ ಪ್ಯಾಂಟಿಂದು ಉದ್ದ ನೋಡ್ಕೋಬೇಕು. ನೋಡ್ರಿ, ಗೋ ಬ್ಯಾಕ್. ನೋಡ್ರಿ, ಈ ಥರ ಇದರಲ್ಲೇ 2 ಪೀಸ್ ಬರ್ತವೆ. ಇಲ್ಲಿ ಕಟ್ ಮಾಡ್ತೀನಿ, ಆಮೇಲೆ ತೋರಿಸ್ತೀನಿ ಯಾವ ಥರ ಅಂತ. ಇವಾಗ 4 ಫೋಲ್ಡ್ ಆಗಿದ್ದಾವೆ, 4 ಲೇಯರ್ ಇದ್ದಾವೆ. ನೋಡ್ರಿ, 1 2 3 4 ಇದರಲ್ಲಿ 4 ಬರ್ತವೆ. ನೆಕ್ಸ್ಟು ಈ ಥರ ನೀಟಾಗಿ ಜೋಡಿಸ್ಕೊಂಡು ಇಲ್ಲಿಂದ ಇಲ್ಲಿ ನೆರಿಗೆ ಹಚ್ಚಿದಾರಲ್ವಾ, ನೆರಿಗೆಯಿಂದ ನಾವು ಅಳತೆನ ತಗೋಬೇಕು. ಫಸ್ಟು ನೆರಿಗೆಯಿಂದ ಇಲ್ಲಿ ಉದ್ದ ಪೂರ್ತಿ ಟೋಟಲ್ ಲೆಂತ್ ಎಷ್ಟಿದೆ ನೋಡ್ಕೊಳ್ಳಿ. 32, ಹೌದಾ? ಆವಾಗಲೇ 1 ಇಂಚ್ ಎಕ್ಸ್ಟ್ರಾ ಆ್ಯಡ್ ಮಾಡಿದ್ದೆ. 35 ತೊಗೊಂಡಿದ್ದೀನಿ. 2 ಇಂಚ್ನ 32 ಇದ್ದರೆ ಇಲ್ಲಿ 32 ಇದೆ ಅಲ್ವಾ,
32 ಇದ್ದರೆ 34 ಇಟ್ಕೊಬೇಕು. 2 ಇಂಚು ಎಕ್ಸ್ಟ್ರಾ ಬಿಡಬೇಕು, 2 ಇಂಚು ಎಕ್ಸ್ಟ್ರಾ. ಹೌದಾ? ಥರ್ಟಿ 35 ಇಂಚಿಗೆ ನಾನು ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಸೇಮ್ ಇಲ್ಲೂ ಕೂಡ ಅದೇ ಥರ 35 ಇಂಚಿಗೆ ಮಾರ್ಕ್. ನೀಟಾಗಿ ಇಲ್ಲಿ ಒಂದು ಲೈನ್ ಹಾಕೊಳ್ಳೋಣ. ಬಿಗಿನರ್ಸ್ ಇದ್ದರೆ ಒಂದು 2ರಿಂದ 3 ಕಡೆ ಈ ಥರ ಲೆಂತ್ ನೋಡ್ಕೊಂಬಿಟ್ಟು ಮಾರ್ಕ್ ಮಾಡಿಕೊಂಡು ಆಮೇಲೆ ಲೈನ್ ಹಾಕ್ಕೊಳ್ರಿ. ನೋಡಿರಿ, ಇವಾಗ 35 ಇದೆ ಅಲ್ವಾ, ಹೆಚ್ಚು ಕಮ್ಮಿ ಬರಬಾರ್ದು. ನೋಡಿ, ಇವಾಗ ಇಲ್ಲಿ ನೆರಿಗೆ ಹಚ್ಚಿದಾರಲ್ವ, ಇದೇ ಲೈನಿಗೆ ಸೀದಾ ಹಿಂಗೆ ಬಂದರೆ ಇಲ್ಲಿ ಈ ಥರ ಕೆಳಗೆ ಪಿಸ್ತಕ್ ಅಂತ ಹೇಳ್ತೀವಿ ನಮ್ಮದ್ರಲ್ಲಿ, ಕನ್ನಡದಲ್ಲಿ ಯಾವ ಥರ ಹೇಳ್ತಾರೋ ನಂಗೆ ಗೊತ್ತಾಗ್ತಿಲ್ಲ. ಸೊ ಇಲ್ಲಿಂದ ಇಲ್ಲಿ ಕೆಳಗಿರುತ್ತಲ್ಲ ಇದು, ಇಲ್ಲಿಂದ ಇಲ್ಲಿ ಎಷ್ಟು ಉದ್ದ ಎಷ್ಟಿದೆ, ಲೆಂತು 9 ಇಂಚಸ್ ಇದೆ ನೋಡಿರಿ. 9 ಇಂಚಸ್ ಇದೆ. 1 ಇಂಚ್ ಎಕ್ಸ್ಟ್ರಾ ತೊಗೊಳ್ತಾ ಇದ್ದೀನಿ ನಾನು. 1 ಇಂಚ್ ಎಕ್ಸ್ಟ್ರಾ ಅಂದರೆ 10. ಟೆನ್ ತೊಗೊಂಡಿದ್ದೀನಿ. ಇವಾಗ ಇಲ್ಲಿ ಕಾಲಿಂದು ಪಟ್ಟಿ, ಈ ಕಡೆ ಪಟ್ಟಿ ಬರುತ್ತಲ್ವಾ, ಇದೆಷ್ಟಿದೆ ಅಂತ ನೋಡಿಕೊಂಡು ಅಳತೆ ನೋಡ್ಕೊಂಡು ಮೆಜರ್ಮೆಂಟ್ ನೋಡಿಕೊಂಡು ಆಮೇಲೆ ಮಾರ್ಕ್ ಮಾಡ್ಕೋಬೇಕು. ಇವಾಗ ಇದು ಪ್ಯಾಂಟಿಂದು ಪಟ್ಟಿ, ಕೆಳಗಡೆ ಕಾಲ ಹತ್ರ ಬರೋ ಪಟ್ಟಿ. ಇದು ಯಾವ ಥರ ಮೆಜರ್ಮೆಂಟ್ ನೋಡ್ಕೋಬೇಕಂತ ಇದನ್ನು ನಾನು ಉಲ್ಟಾ ಮಾಡ್ತಿದ್ದೀನಿ, ಯಾಕಂದರೆ ಉಲ್ಟಾ ಮಾಡಿದ್ರೆ ಕರೆಕ್ಟ್ ಅಳತೆ ಸಿಕ್ಬಿಡುತ್ತೆ ಅಂತ. ನೋಡಿ ಎಷ್ಟಿದೆ, 7.5 ಇದೆ. ನಾನು 8.5 ತೊಗೊಳ್ತಿದ್ದೀನಿ. 1 ಇಂಚ್ ಎಕ್ಸ್ಟ್ರಾ ಇರಲಿ, 8.5. ನೋಡಿ, 8.5 ಇಂಚಸ್ ತೊಗೊಳ್ತಾ ಇದ್ದೀನಿ. ಇವಾಗ ಇಲ್ಲಿಂದ ಇಲ್ಲಿವರೆಗೂ ನಾವೊಂದು ಸ್ಟ್ರೈಟ್ ಲೈನ್ ಹಾಕ್ಕೋಬೇಕು. ಹೌದಾ? ನಾನು ಸ್ಕೇಲೇನು ಯೂಸ್ ಮಾಡ್ತಿಲ್ಲ, ಹಾಗೆ ರಫ್ ಆಗಿ ಹಾಕ್ತಾಯಿದ್ದೀನಿ. ಸ್ಕೇಲ್ ಇದ್ದರೆ ಬೆಟರು. ನಾನು ಸ್ಕೇಲೇನು ಯೂಸ್ ಮಾಡ್ತಿಲ್ಲ ಅಲ್ವಾ, ಸುಮ್ಮನೆ ರಫ್ ಆಗಿ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಈ ರೀತಿ. ಈ ರೀತಿ ಹಾಕ್ಕೊಂಡಾದ್ಮೇಲೆ ನಾವು ಇಲ್ಲಿಂದ ಇಲ್ಲಿಗೆ ಕಟ್ ಮಾಡ್ಕೋಬೇಕು. ಆಯಿತಾ? ಗಿಡ ಇವಾಗ ಈ ಥರ ಮೆಜರ್ಮೆಂಟ್ ನೀಟಾಗಿ ಇಷ್ಟು ತೊಗೊಂಡಿರಬೇಕು. ಇದೆಷ್ಟಿದೆ ಈ ಥರ ನೀಟಾಗಿ ಮೆಜರ್ಮೆಂಟ್ನ ತೊಗೊಂಡಿರಬೇಕು. ಇವಾಗ ಇದು ಥರ್ಗು ಎಷ್ಟಿದೆ, ಇದ್ರ ಮೆಜರ್ಮೆಂಟು 32 ಇದೆ, ಪ್ಲಸ್ಸು 2 ಇಂಚು ಎಕ್ಸ್ಟ್ರಾ ಆ್ಯಡ್ ಮಾಡ್ತೀನಿ. 32 ಪ್ಲಸ್ 34. ಹೌದಾ? 34 ಇಂಚಸ್ ಇದೆ. ಇವಾಗ ನಾವು ಇದನ್ನು ಕಟ್ ಮಾಡಬೇಕು.
ತುಂಬಾ ಈಸಿ ಮೆಥಡಲ್ಲಿ ಪ್ಯಾಂಟ್ನ ಯಾವ ಥರ ಕಟ್ ಮಾಡಬೇಕು ಅನ್ನೋದನ್ನ ನಾನು ನಿಮಗೆ ತೋರಿಸ್ಕೊಟ್ಟಿದ್ದೀನಿ. ಇನ್ನು ಬೇರೆ ಥರ ಯಾವುದಾದ್ರು ಬ್ಲೌಸು, ಟಾಪು, ಚೂಡಿದಾರ್, ನೆಕ್ಸ್ಟ್ ಮಕ್ಕಳದ್ದು ಫ್ರಾಕ್ಸು, ಗೌನ್ಸು, ಬಾಯ್ಸ್ದು ಶರ್ಟು, ಯಾವುದು ಬೇಕೋ ವಿಡಿಯೋ ಅದನ್ನು ಕಮೆಂಟ್ ಮಾಡಿ, ನಾನು ಅದನ್ನು ಕಟ್ ಮಾಡಿ ಸ್ಟಿಚ್ ಮಾಡಿ ತೋರಿಸ್ತೀನಿ, ಆಯಿತಾ? ಇವಾಗ ಇಷ್ಟು ಕಟ್ ಮಾಡಾದ್ಮೇಲೆ ಅದು ಗು ನನ್ನ ಮಗ ಸುಮ್ಮನೆ ಇರಲ್ಲ, ಏನಾದರೂ ಒಂದು ಕೆಲಸ ಮಾಡಬೇಕು ಅಂತಿರ್ತಾನೆ. ನೆಕ್ಸ್ಟು ಇದನ್ನು ಕಟ್ ಮಾಡಾದ್ಮೇಲೆ ಇವಾಗ ಇಲ್ಲಿಂದ ಇಲ್ಲೇನಿದೆ ಅಲ್ಲ, ಇಲ್ಲಿ ಮಾರ್ಕ್ ಮಾಡ್ಕೊಂಡಿದ್ದೀವಲ್ವ, ಇಲ್ಲಿಂದ ಇಲ್ಲಿವರೆಗೂ ಕಾಲಿನ ಕೆಳಗಿನವರೆಗೂ ನಾವು ಕಟ್ ಮಾಡಬೇಕು. ನೋಡಿ, ಇಷ್ಟೇ ಪ್ಯಾಂಟ್ ಕಟ್ಟಿಂಗು. ಇವಾಗ ಇದು 2 ಕಾಲು ಕಡೆ ಸೈಡ್ ಬರುತ್ತೆ, ಅಂದರೆ ಇವಾಗ ಇಲ್ಲಿ ಕಟ್ ಮಾಡಿರಲಿಲ್ಲ, ಇಲ್ಲಿ ಬಿಟ್ಟಿದ್ದೀನಲ್ವ, ಹಂಗೆ ಇದು ಕಟ್ ಮಾಡ್ಕೊಳ್ಳೋಣ. ನೋಡಿ, ಇವಾಗ 1 2 3 4 ಲೇಯರ್ ಬಂದಿದ್ದಾವೆ. ಇದು 2 ಸೈಡ್, ಒಂದೊಂದು ಕಾಲಿಗೆ ಒಂದೊಂದು ಕಡೆ ಸೈಡ್, ಒಂದೊಂದು ಸೈಡ್ ಆಗೋಯ್ತು. ಇವಾಗ ನೆಕ್ಸ್ಟು ಇದೇನಿದೆ ಅಲ್ವಾ, ಇದು ಪಟ್ಟಿಗೆ ಬರುತ್ತೆ, ಅಂದರೆ ಮೇಲ್ಗಡೆ ಪ್ಯಾಂಟಿಗೆ, ಇದು ಪ್ಯಾಂಟ್ ಇದೆ ಅಲ್ವಾ, ಇಲ್ಲಿ ಮೇಲ್ಗಡೆ ಒಂದು ಪಟ್ಟಿ ಬರುತ್ತೆ ಅಟ್ಯಾಚ್ ಮಾಡೋದು. ನನ್ನ ಮಗ ಸುಮ್ಮನೆ ಕೂರ್ತಿಲ್ಲ, ಕಟ್ ಮಾಡುವಾಗ ಡಿಸ್ಟರ್ಬೆನ್ಸ್ ಮಾಡ್ತಾನೆ. ಇವಾಗ ಇಲ್ಲಿ ಪಟ್ಟಿ, ಅಂದರೆ ಇವಾಗ ಇದು ಪ್ಯಾಂಟು, ಇಲ್ಲಿ ನೆರಿಗೆಯಿಂದ ಫುಲ್ಲು ತುದಿ ಕಾಲಿನವರೆಗೂ ನಾವು ಕಟ್ ಮಾಡ್ಕೊಂಡ್ವಿ. ಇವಾಗ ಇಲ್ಲೇನು ಪಟ್ಟಿ ಇದೆ ಅಲ್ವಾ, ಇಲ್ಲಿ ಮೇಲ್ಗಡೆ ಬಂದಿದೆ ಅಲ್ಲ ಇಷ್ಟು, ಇದು ಪಟ್ಟಿಗೆ ಬೇಕಾಗುತ್ತೆ. ಈ ಥರ ಪಟ್ಟಿ ಮಾಡೋಕ್ಕೆ ಈ ಬಟ್ಟೆ ನಮಗೆ ಬೇಕಾಗುತ್ತೆ. ನೋಡಿ, ಇಷ್ಟೇ ಪ್ಯಾಂಟಿಂದು ಕಟ್ಟಿಂಗು. ತುಂಬಾ ಈಸಿ ಮೆಥಡಲ್ಲಿ ನಾನು ನಿಮಗೆ ತೋರಿಸ್ಕೊಟ್ಟಿದ್ದೀನಿ. ಇದನ್ನು ಯಾವ ಥರ ಸ್ಟಿಚ್ ಮಾಡೋದು ಅಂತಲೂ ತೋರಿಸ್ಕೊಡ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಮತ್ತು ಬೇರೆ ಥರ ಏನಾದರೂ ಕಟ್ಟಿಂಗ್ಸ್, ಟಾಪು, ಅಂಬ್ರೆಲಾ, ಚೂಡಿದಾರ್ ಏನಾದರೂ ಬೇಕಂದರೆ ಕಮೆಂಟ್ ಮಾಡಿ, ಕಟ್ ಮಾಡಿ ತೋರಿಸ್ತೀನಿ ನೀಟಾಗಿ. ತುಂಬಾ ಈಸಿ ಮೆಥಡಲ್ಲಿ ತೋರಿಸ್ತೀನಿ. ಇವಾಗ ಇದು ಪ್ಯಾಂಟಿಂದು, ಹೌದಾ? ಇದು ಒಂದೊಂದು ಸೈಡ್ ಬರುತ್ತೆ ನೋಡಿ, 4 ಲೇಯರ್ ಬಂದಿದ್ದಾವೆ. ಕಟ್ ಮಾಡಾದ್ಮೇಲೆ ಟೋಟಲ್ ಈ ಥರ ಬರುತ್ತೆ, ಈ ಥರ ಇರುತ್ತೆ ಪ್ಯಾಂಟು. ಇವಾಗ ಇದನ್ನು ನಾವು ಸೈಡಿಗೆ ಎತ್ತಿಟ್ಕೊಳ್ಳೋಣ. ಇವಾಗ ಇದೇನಿದೆ ಅಲ್ವಾ, ಇದು ಕೂಡ 4 ಲೇಯರ್ ಇದ್ದಾವೆ. ನೋಡಿ, ಈ ಥರ 4 ಲೇಯರ್ ಇದ್ದಾವೆ. ಇದು ಅಟ್ಯಾಚ್ ಇದೆ ಬಟ್ಟೆ, ಸೊ ನಾನು ಮಧ್ಯಕ್ಕೆ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಕಟ್ ಮಾಡಿಕೊಂಡ್ರೆ ನೀಟಾಗಿ ಬಟ್ಟೆನ ನೀಟಾಗಿ ಜೋಡಿಸ್ಕೊಂಡು ಕಟ್ ಮಾಡ್ಕೊಳ್ಳಿ. ಇಲ್ಲಾಂದರೆ ಬಟ್ಟೆ ಕಮ್ಮಿ ಬಿದ್ದರೆ ಆಮೇಲೆ ನಾವು ಕಟ್ ಮಾಡೋದು ಏನಿದೆಲ್ಲ ಫುಲ್ ಎಲ್ಲ ಟೋಟಲಿ ವೇಸ್ಟ್ ಆಗಿಬಿಡುತ್ತೆ. ಯಾಕಂದರೆ ಇವಾಗ ಇದೇ ಥರ ಬಟ್ಟೆ ಬೇಕಲ್ವಾ, ಸ್ವಲ್ಪ ಕಮ್ಮಿ ಆದ್ರೂ ನಮ್ಮ ಪ್ಯಾಂಟು ಅಷ್ಟು ಚೆನ್ನಾಗಿ ಬರಲ್ಲ ಫಿನಿಶಿಂಗು, ಅದ್ರದ್ದು ಅಷ್ಟು ನೀಟಾಗಿ ಬರಲ್ಲ ಫಿನಿಶಿಂಗು. 4 ಲೇಯರ್ಸ್ ಇದ್ದಾವೆ, 1 2 3 4. ಇದನ್ನು ನಾನು ಯಾವ ಥರ ಸ್ಟಿಚ್ ಮಾಡಬೇಕು ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ. ಇವಾಗ ಪಟ್ಟಿ ಆಯಿತು. ಇವಾಗ ಅದಕ್ಕೆ ಕಸಿ ಬೇಕಲ್ವ ಕಟ್ಕೊಳ್ಳೋಕ್ಕೆ. ಇವಾಗ ಏನು ಎಷ್ಟು ಆವಾಗಲೇ ಕಟ್ ಮಾಡಿದ್ನಲ್ವಾ, ಆ ಪ್ಯಾಂಟಿನಲ್ಲಿ ಮೇಲ್ಗಡೆ ಭಾಗ ಉಳಿತಲ್ವ, ಅದು ಕಟ್ ಮಾಡಿರೋ ಬಟ್ಟೆ, ಉಳಿದಿರೋ ಬಟ್ಟೆ ಇದು. ಇವಾಗ ಇದನ್ನು ನಾನು ಕಸಿಗೆ ಕಟ್ ಮಾಡ್ಕೊಳ್ತಾ ಇದ್ದೀನಿ.
ಲೆಂತ್ ಎಷ್ಟು ಬೇಕಾದರೂ ಕಸಿ ನಾರ್ಮಲಾಗಿ ಏನು ಹೇಳ್ಕೊಳ್ಳೋದೇನು ಬೇಕಾಗಿಲ್ಲ. ನಾರ್ಮಲಾಗಿ ನಿಮಗೆ ಗೊತ್ತಿರುತ್ತೆ, ಎಷ್ಟು ಬೇಕೋ ಅಷ್ಟು ಕಟ್ ಮಾಡ್ಕೊಳ್ಳಿ. ನನ್ನ ಮಗ ತುಂಬ ಇದು ಕಸಿಗೆ ಟಾಪ್ ಆಗಿರಲಿ, ಚೂಡಿದಾರ್ ಆಗಿರಲಿ, ಫ್ರಾಕ್ ಆಗಿರಲಿ, ಗೌನ್ ಆಗಿರಲಿ, ಏನೇ ಕಟ್ ಮಾಡಿದ್ರು ಬಟ್ಟೆ ಯಾವುದು ಇದೆ ಅಂಥೇಳಿ ಕಟ್ಟಿಂಗ್ ಎಲ್ಲ ಮುಗೀತು ಅಂತ ಹೇಳಿ ವೇಸ್ಟ್ ಅಂತ ಬಿಸಾಡಬಾರ್ದು. ನಮ್ಮದೆಲ್ಲ ಸ್ಟಿಚಸ್ ಕಂಪ್ಲೀಟ್ ಆಗೋವರೆಗೂ, ನಾವೆಲ್ಲ ಬಟ್ಟೆ ಏನು ಕಟ್ ಮಾಡಿರ್ತೀವಲ್ಲೋ ಅದು ಕಂಪ್ಲೀಟ್ ಆಗೋವರೆಗೂ ಬಟ್ಟೆ ಹೊಲ್ದಿರೋ ಬಟ್ಟೆನ ಹಾಗೆ ಎತ್ತಿಟ್ಕೊಂಡಿರಬೇಕು. ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದು ಬಟ್ಟೆ, ಇದರಲ್ಲಿ ಪ್ಯಾಂಟ್ ಹೊಲಿಯೋದು. ನೆಕ್ಸ್ಟ್ ಇದು ಪ್ಯಾಂಟಿಗೆ ಪಟ್ಟಿ ಮೇಲೆ ಬರುತ್ತಲ್ವ ಪಟ್ಟಿ, ಆ ಪಟ್ಟಿಗೆ ಬೇಕಾಗುತ್ತಿದ್ದು. ನೆಕ್ಸ್ಟು ಇದು ಕಸಿಗೆ, ಪ್ಯಾಂಟಿಗೆ ಕಸಿ ಬೇಕಲ್ವ ಕಟ್ಕೊಳ್ಳೋಕ್ಕೆ, ಕಸಿಗೆ. ತುಂಬಾ ಈಸಿ ಮೆಥಡಲ್ಲಿ ಹೇಳ್ಕೊಟ್ಟಿದ್ದೀನಿ. ಇದನ್ನು ಸ್ಟಿಚ್ ಮಾಡೋದು ಕೂಡ ಯಾವ ಥರ ಅಂತ ನಾನು ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ಕೊಡ್ತೀನಿ. ಟೇಕ್ ಕೇರ್, ಬಾಯ್.